ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆನ ಸಚಿವ ಸಂಪುಟ ಪುನರ್ರಚನೆಯ ಅನ್ನುವ ಚರ್ಚೆ ತಾರಕಕ್ಕೇರಿದ್ದ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮ್ಮದ್ ಖಾನ್ರ ಬೆಂಬಲಿಗರು ಮುಂದಿನ ಡಿಸಿಎಂ ಜಮೀರ್ ಅಹಮ್ಮದ್ ಅವರಿಗೆ ಜಯವಾಗಲಿ ಅಂತ ಘೋಷಣೆ ಕೂಗಿದ್ರು. ಖುಷಿ ತಾಳಿಕೊಳ್ಳೋದಕ್ಕಾಗದೆ ಜಮೀರ್ ಅಹಮ್ಮದ್ ಖಾನರು ಹಾಗೆ ಘೋಷಣೆ ಕೂಗಿದ ಬೆಂಬಲಿಗನ ಕೆನ್ನೆಗೆ ಮುತ್ತು ಕೊಟ್ಟಿದ್ರು. ಡಿಸಿಎಂ ಜಮೀರ್ ಅಹಮ್ಮದ್ ಖಾನ್ರಿಗೆ ಮುಂದಿನ ಡಿಸಿಎಂ ಜಮೀರ್ ಅಹಮ್ಮದ್ ಖಾನ್ರಿಗೆ ಜಯವಾಗಲಿ ಅಂದಿದ್ದಕ್ಕೆ ಈಗ ಆ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದಾವೆ. ಅವರ ಬೆಂಬಲಿಗರು ಬೆಂಗಳೂರಿನ ಜೆಜೆ ನಗರದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅನ್ನುವ ಪೋಸ್ಟರ್ ಹಾಕಿದ್ದಾರೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯ ಕೋರುವ ಪೋಸ್ಟರ್ಗಳಿವು. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಫ್ಲೆಕ್ಸ್, ಅಪ್ಕಮಿಂಗ್ ಡಿಸಿಎಂ ಜಮೀರ್ ಅಂತ. ಇನ್ನೊಂದು ಕಡೆ ಸಚಿವ ಕೆಎಚ್ ಮುನಿಯಪ್ಪನವರು ತುಮಕೂರಿನಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯನವರ ಮನೆಗೆ ಹೋಗಿದ್ರು. ಅಲ್ಲಿ ಬೆಂಬಲಿಗರ ಘೋಷಣೆ ಮುಂದಿನ ಸಿಎಂ ಮುನಿಯಪ್ಪನವರಿಗೆ ಜಯವಾಗಲಿ ಅಂತ. ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರುಗಳ ವ್ಯಂಗ್ಯ. ಸಂಸದ ಗೋವಿಂದ ಕಾರಜೋಳರು, ಎಂಎಲ್ಸಿ ರವಿಕುಮಾರ್ ಅವರು ಮಾತಾಡಿದ್ದಾರೆ. ಈ ಹಿಂದೆ ಆದಂತೆ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಇಬ್ಬಾಗ ಆಗತ್ತೆ ಅಂದ್ರು ಗೋವಿಂದ ಕಾರಜೋಳ. ಸರ್ಕಾರದ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ, ನಿಷ್ಕ್ರಿಯ ಆಗಿದೆ. ಕುರ್ಚಿ ಕಚ್ಚಾಟದಲ್ಲಿ ಆಡಳಿತದ ಕಡೆ ಗಮನ ಕೊಡ್ತಾ ಇಲ್ಲ, ಯಾರೂ ಕೂಡ ನೋಡ್ತಾ ಇಲ್ಲ. ಬಹುಶಃ ನನಗನ್ನಿಸ್ತದ ಹಿಂದೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು, ಅರಸು ಅವ್ರ ಕಾಲದಲ್ಲಿ ಒಡೆದೋಗಿತ್ತು, ಬಂಗಾರಪ್ಪನವ್ರ ಕಾಲದಲ್ಲಿ ಕಾಂಗ್ರೆಸ್ ಒಡೆದೋಗಿತ್ತು. ಮತ್ತು ಬಹುಶಃ ನನಗನ್ನಿಸ್ತದ ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಇಬ್ಬಾಗ ಆಗ್ತದ ಅಂತಕ್ಕಂಥದ್ದು ನನಗೆ ಕಾಣ್ತಾ ಇದೆ. ನಾನು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ 6.5 ಕೋಟಿ ಜನರು ಇವತ್ತು ಬಳಲ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ತಿಂಗಳಲ್ಲಿ ಬಹುಶಃ ಒಂದು 4-5 ದಿವಸ ಅದಕ್ಕಿಂತ ಹೆಚ್ಚು ದಿನ ದೆಹಲಿನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ. ಅಂದ್ರೆ ಮಿನಿಮಮ್ ಗವರ್ನೆನ್ಸ್, ಮ್ಯಾಕ್ಸಿಮಮ್ ಡೆಲ್ಲಿ ಅನ್ನೋಂಥದ್ದಾಗಿದೆ ಪರಿಸ್ಥಿತಿ. ಕಾಂಗ್ರೆಸ್ನ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಬರ್ತಾರೋ ಅನ್ನುವಂತ ಒಂದು ಕುತೂಹಲ ಇನ್ನು ಮುಂದುವರಿತಾನೇ ಇದೆ. ಸಂಪೂರ್ಣವಾಗಿ ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಸಮೇತವಾಗಿ ಸಂಪೂರ್ಣವಾಗಿ ಸೋತೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.